ಡ್ರಾಪ್ ಕೇಳುವ ಮುನ್ನ ಮಹಿಳೆಯರೇ ಎಚ್ಚರ ಎಚ್ಚರ. ಅಪರಿಚಿತರ ಬೈಕ್ ಏರುವ ಮುನ್ನ ಮಹಿಳೆಯರು ಹುಷಾರಾಗಿರಬೇಕು. ತುಮಕೂರಿನಲ್ಲಿ ಕೊಂಚ ಯಾಮಾರಿದ್ರೂ ಕೂಡ ಬಹಳ ದೊಡ್ಡ ಅನಾಹುತ ಆ ಮಹಿಳೆಯ ಬಾಳಿನಲ್ಲಿ ಬದುಕಿನಲ್ಲಿ ನಡೆದು ಹೋಗ್ತಾ ಇದೆ. ಅಪರಿಚಿತರ ಬೈಕ್ನಲ್ಲಿ ಕುಳಿತುಕೊಂಡು ಹೋಗುವಂಥ ಅವಕಾಶ ತೀರಾ ಕಡಿಮೆ. ಡ್ರಾಪ್ ಕೇಳುವುದಿಲ್ಲ ಹೆಣ್ಮಕ್ಳು, ಬಟ್ ಕೇಳುವಂಥ ಅವಸರ ಇದ್ದರೂ ಕೂಡ ದಯವಿಟ್ಟು ಕೇಳಬೇಡಿ ಅಂತ. ತುಮಕೂರಿನಲ್ಲಿ ಮಿಸ್ ಆಯಿತು ಭಾರಿ ಅನಾಹುತ. ಡ್ರಾಪ್ ಕೊಡುವ ನೆಪದಲ್ಲಿ ಅತ್ಯಾಚಾರ ಮಾಡಿ ಕೊಲೆಗೆ ಪ್ರಯತ್ನ ಮಾಡಿದ್ದಾನೆ. ಮಹಿಳೆಯನ್ನು ಕರೆದೊಯ್ದು ಅತ್ಯಾಚಾರದಿಂದ ಕೊಲೆಗೆ ಪ್ರಯತ್ನ. ಮಹಿಳೆಯ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ. ಆಕೆ ತಪ್ಪಿಸಿಕೊಂಡಿದ್ದಾಳೆ. ಮಂಜುನಾಥ್ ವಿರುದ್ಧ ಈಗ ಸಂತ್ರಸ್ತೆ ದೂರು ಕೊಟ್ಟಿದ್ದಾಳೆ. ಇದೇ ತಿಂಗಳು 2ನೇ ತಾರೀಕು ನಡೆದಿರುವಂಥ ಘಟನೆ ಇದು. ಪಾವಗಡದ ಬಸ್ ಸ್ಟ್ಯಾಂಡ್ನಲ್ಲಿ ಮನೆಗೆ ಹೋಗಬೇಕು ಅಂಥೇಳಿ ಒಬ್ಬಂಟಿಯಾಗಿ ನಿಂತಿದ್ಲು ಮಹಿಳೆ. ಮನೆಗೆ ಹೋಗಲು ಒಂಟಿಯಾಗಿ ನಿಂತಿದ್ದಂಥ ಸಂತ್ರಸ್ತೆ ಕೆಲಸ ಮುಗಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ತಮ್ಮ ವಾಹನಕ್ಕೋಸ್ಕರ ಕಾಯ್ತಾ ಇದ್ದರು. ಆ ಸಂದರ್ಭದಲ್ಲಿ ಪಾವಗಡದ ಹೊರವಲಯದ ನಿರ್ಜನ ಪ್ರದೇಶಕ್ಕೆ ಆತ ಅಲ್ಲಿಗೆ ಕರೆದುಕೊಂಡು ಹೋಗ್ತಾನೆ. ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದ್ದಾನೆ. ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ನಡೆದಿರುವಂಥ ಘಟನೆ ಇದು. ಕಾಮುಕನ ಹುಚ್ಚಾಟಕ್ಕೆ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಕೊಂಚ ಯಾಮಾರಿದ್ರೂ ಕೂಡ ಭಾರಿ ಅನಾಹುತ ನಡೀತಾ ಇತ್ತು ಆಕೆಯ ಬಾಳಿನಲ್ಲಿ ಅಂತ ಹೇಳಿ ಮಂಜುನಾಥ್ ವಿರುದ್ಧ ಸಂತ್ರಸ್ತೆ ಈಗ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪಾವಗಡ ಪೊಲೀಸ್ ಠಾಣೆಯಲ್ಲಿ ಆರೋಪಿ ವಿರುದ್ಧ ದಾಖಲಾಗಿದೆ ಪ್ರಕರಣ. ಜೊತೆಗೆ ಕೊಲೆ ಯತ್ನ ಹಾಗೂ ಅತ್ಯಾಚಾರ ಎರಡೂ ಪ್ರಕರಣಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಮಂಜುನಾಥ್ನನ್ನು ಬಂಧಿಸಿದ್ದಾರೆ. ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ. ಈತನೇ ಮಂಜುನಾಥ್. ಅಪರಿಚಿತರಿಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳಿ ಅತ್ಯಾಚಾರ ಮಾಡುವಂಥ ದುಷ್ಕರ್ಮಿ ಈತ ಅನ್ನೋದು ಗೊತ್ತಾಗ್ತಾ ಇದೆ.